ಪದ್ಮಶ್ರೀ ಗೌರವಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರೀಡಾಪಟು ರೋಹನ್ ಬೋಪಣ್ಣ ಭಾಜನರಾಗಿದ್ದಾರೆ. ರೋಹನ್ ಬೋಪಣ್ಣ ಟೆನ್ನಿಸ್ ಅಂಗಳದಲ್ಲಿ ಮಾಡಿದ ಸಾಧನೆಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಸದ್ಯ ಬೋಪಣ್ಣ ಟೆನ್ನಿಸ್ ಡಬಲ್ಸ್ ವಿಶ್ವ ರ್ಯಾಂಕಿಂಗ್ನಲ್ಲಿ ಅಗ್ರಪಟ್ಟಿ ಅಂದ್ರೆ ನಂಬರ್ 1 ಪಟ್ಟವನ್ನ ಅಲಂಕರಿಸಿದ್ದಾರೆ. ಇನ್ನು ಮಗನಿಗೆ ಪದ್ಮಶ್ರೀ ಸಿಕ್ಕಿದ ಬಗ್ಗೆ ರೋಹನ್ ಬೋಪಣ್ಣ ಅವರ ತಂದೆ ತಾಯಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ವಿಶ್ವದ ಖ್ಯಾತ ಟೆನ್ನಿಸ್ ತಾರೆ ಕೊಡಗಿನ ರೋಹನ್ ಬೋಪಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. ಇದನ್ನು ಸಹಜವಾಗಿ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಕೊಡಗು ಜಿಲ್ಲೆ ಕೂಡ ಇದೊಂದು ಹೆಮ್ಮೆ ಅಂತ ಹೇಳ್ಬೋದು. ಈಗ ನಾವು ರೋಹನ್ ಬೋಪಣ್ಣ ಅವರ ಮನೆಗೆ ಬಂದಿದ್ದೇವೆ. ಅವರ ಪೋಷಕರು ಕೂಡ ಸಂಭ್ರಮದಲ್ಲಿದ್ದಾರೆ. ಅವರನ್ನು ಮಾತಾಡ್ತೇವೆ ಯಾವ ರೀತಿ ಖುಷಿ ಇದೆ ಅಂತ ಹೇಳುವಂಥದ್ದು. ಯಾಕಂದರೆ ರೋಹನ್ ಬೋಪಣ್ಣ ಇಡೀ ವಿಶ್ವದಲ್ಲೇ ಒಂದು ನಂಬರ್ 1 ಆಟಗಾರ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ತಂದೆ ಬೋಪಣ್ಣ ಅವರು ಹಾಗೂ ತಾಯಿ ಮಲ್ಲಿಕಾ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಸರ್ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಈಗ ಅವರಿಗೆ ಪದ್ಮಶ್ರೀ ಘೋಷಣೆ ಆಗಿರುವಂಥದ್ದು, ಅದರ ಬಗ್ಗೆ ನೀವು ಮಾತಾಡಿ ಸರ್. ಪದ್ಮಶ್ರೀ ಸಿಗುತ್ತೆ ಅಂತೇಳಿ ನಾನು ಯೋಚನೆ ಮಾಡಲಿಲ್ಲ. ಆದರೂ ಸ್ವಲ್ಪ ಲೇಟಾಗಿ ಸಿಕ್ಕಿದ್ದಾದರೂ ಭಾಳ ಸಂತೋಷ ತಂದಿದೆ ನಮಗೆ. ನಿಮಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು ನಿಮಗೆ ಪದ್ಮಶ್ರೀ ಸಿಕ್ಕಿದೆ ಅಂತ ಹೇಳುವಂಥದ್ದು? ಯಾವಾಗ ಗೊತ್ತಾಯಿತು ಅಂತ ಹೇಳಿ? ಇವತ್ತು ಬೆಳಿಗ್ಗೆ ನಮಗೆ ಟಿ ವಿ ಚಾನಲಲ್ಲಿ ನೋಡುವಾಗ ಗೊತ್ತಾಯಿತು. ಇಲ್ಲ ಅವ್ರು ಮಾಡಲಿಲ್ಲ, ಆಮೇಲೆ ಮಾಡಿದರು. ಒಂದು 9:30 ಗಂಟೆಗೆ ಮಾಡಿದರು. ಅಷ್ಟರವರೆಗೆ ನಮಗೆ ಗೊತ್ತಾಗಿತ್ತು, ಅವರು ಮಾಡಿದರು. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಮಗನಿಗೆ ಪದ್ಮಶ್ರೀ ಬಂದಿದೆ ಅಂತ ಹೇಳುವಾಗ? ನಮಗೆ ಅವ್ರಿಗೆ ಯಾವ ಪ್ರಶಸ್ತಿ ಬಂದ್ರೂ ತುಂಬ ಖುಷಿ ಆಗ್ತದೆ. ಈಗ ನಾವು ನೆನೆಸಲೇ ಇಲ್ಲ ಅವನಿಗೆ ಇಷ್ಟೆಲ್ಲ ಮೇಲಕ್ಕೆ ಹೋಗ್ತಾನೆ, ಇಷ್ಟೆಲ್ಲ ಚೆಂದಾಗಿ ಆಡಿ ಇಂತೆಲ್ಲ ಪ್ರಶಸ್ತಿ ಸಿಗ್ತದೆ ಅಂತ. ಅದರಿಂದ ನಮಗೆ ಏನೆಲ್ಲ ಅವನಿಗೆ ಪ್ರಶಸ್ತಿ ಸಿಕ್ಕಿತು ಅದ್ರ ವಿಷಯ ಎಲ್ಲ ತುಂಬ ಹೆಮ್ಮೆ, ನಮಗೆ ತುಂಬ ಖುಷಿಯಾಗಿದೆ. ಅಂದರೆ ಈ ಮೊದಲೇ ಅವ್ರಿಗೆ ಬರಬೇಕಿತ್ತ, ತಡ ಆಯ್ತು ಅಂತ ನಿಮಗೆ ಅನಿಸುತ್ತಾ ಹೇಗೆ ಅಂತ? ನಾನು ಹೇಳಿದ್ದು ನಿಮಗೆ ತುಂಬ ತಡ ಆಯಿತು. ಒಂದು 8 ವರ್ಷದ ಹಿಂದೆಯೇ ಬರಬೇಕಾಗಿತ್ತು. ಅದು ನಾವು ಅಟ್ಲೀಸ್ಟ್ ಅವರಿಗೆ KL ರತ್ನ ಆದರೂ ಬರಬೇಕಾಗಿತ್ತು, ಅದು ಬರಲಿಲ್ಲ. ಈಗ ನಮಗೆ ಭಾಳ ಸಂತೋಷ ತಂದೆ. ಅಟ್ಲೀಸ್ಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರಲ್ಲ, ಹಾಗೆ ಸಿಕ್ಕಿದೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ. ತುಂಬ ಸಂತೋಷ ನಮಗೆ. ಈಗ ಅವರಿಗೆ ಈ ಹಿಂದೆ ಅರ್ಜುನ ಅವಾರ್ಡ್ ಸಿಕ್ಕಿದೆ, ಏಕಲವ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದೀಗ ಪದ್ಮಶ್ರೀಗೆ ಬಂದು ತಲುಪಿದ್ದಾರೆ. ಹೇಗೆ ಅನಿಸ್ತದೆ ನೀವು ತಾಯಿಯಾಗಿ? ಅದೇ ನಮ್ಮ ತಾಯಿಯಾಗಿ ಅದೇ ಹೇಳೋದು, ಅವ್ನಿಗೆ ಏನೆಲ್ಲ ಸಿಕ್ಕುಂಟು ಅದರಿಂದನೇ ನಮಗೆ ತುಂಬ ಖುಷಿಯಾಗಿದೆ. ಇನ್ನೆಲ್ಲ ಏನೆಲ್ಲ ಸಿಗ್ತದೆ ಅವ್ರಿಗೆ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಈಗ ನಿಮ್ಮ ಹತ್ರ ಅವರು ಕರೆ ಮಾಡಿ ಮಾತಾಡಿದಾಗ ಈ ಪ್ರಶಸ್ತಿ ಬಗ್ಗೆ ಅವರು ಎಷ್ಟು ಸಂತಸದಲ್ಲಿದ್ದಾರೆ ಅಂತ, ತಂದೆ ತಾಯಿಯೊಟ್ಟಿಗೆ ಯಾವ ರೀತಿ ಹಂಚಿಕೊಂಡ್ರು ಆ ಸಂತಸವನ್ನು ಅಂತ ಹೇಳುವಂಥದ್ದು? ಅವರು ಫೋನ್ ಮಾಡಿ ನಿಮಗೊಂದು ವಿಷಯ ಗೊತ್ತಿದ್ದ ಅಂತ ಹೇಳಿದ್ರು. ನಾನು ಫಸ್ಟ್ ಆಶ್ಚರ್ಯ ಆದೆ, ಏನು ವಿಷಯ ಅದು ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಹೀಗೆ ನನಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ನನಗೆ ಇದು ಬಂತು, ಯಾವುದು ಕಾಲ್ ಬಂತು. ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ ಅಂತ ಹೇಳಿದ್ರು. ಈ ಹಿಂದೆ ನಿಮ್ಮೊಟ್ಟಿಗೆ ಏನಾದ್ರು ಹೇಳ್ಕೊಂಡಿದ್ದೀರಾ, ನಮ್ಗೆ ಬರಬೇಕಿತ್ತು ಇದುವರೆಗೆ ಬಂದಿಲ್ಲ ಅಂತ, ತಡ ಆಯಿತು ಅಂತ ಹೇಳುವಂಥದ್ದು? ಈವರೆಗೆ ನಿಮ್ಮ ಚರ್ಚೆ ಮಾಡಿದ್ರ ನಿಮ್ಮ ಹತ್ರ ಏನಾದರೂ ಅಂತ ಹೇಳಿ? ಯಾವಾಗೋ ಅವನು ಇದ್ರ ವಿಷಯ ಏನು ಚರ್ಚೆ ಮಾಡಿಲ್ಲ. ಯಾವ ಪ್ರಶಸ್ತಿ ವಿಷಯನೂ ಅವನು ಚರ್ಚೆ ಮಾಡಿಲ್ಲ. ಅವನು ಬರೀ ಮ್ಯಾಚಲ್ಲಿ ಏನಾದರೂ ಗೆಲ್ಲಬೇಕು ಅಂಥದ್ದು ಮಟ್ಟಿಗೆ, ಗ್ರ್ಯಾಂಡ್ ಸ್ಲ್ಯಾಮ್ ಗೆಲ್ಲಬೇಕು ಅದೊಂದು ಮಾತ್ರ ಆಸೆ ಉಂಟು ಅಂತಲ್ಲದೆ ಇದರ ವಿಷಯ ಎಲ್ಲ ಅವನು ಯಾವಾಗಲೂ ಕೇಳಿಲ್ಲ. ಇದು ರೋಹನ್ ಬೋಪಣ್ಣ ಅವರ ಪೋಷಕರ ಮನದಾಳದ ಮಾತು. ಈಗ ಅವರು ಡೇವಿಸ್ ಕಪ್ಗೆ ಮಾತ್ರ ವಿದಾಯ ಹೇಳಿರುವಂಥದ್ದು. ಮುಂದೆ ಯಥಾಸ್ಥಿತಿ ನಮ್ಮ ಆಟವನ್ನು ಮುಂದುವರಿಸ್ತಾರೆ. ಅದರಿಂದ ಮತ್ತಷ್ಟು ಪ್ರಶಸ್ತಿ ರೋಹನ್ ಬೋಪಣ್ಣ ಅವರಿಂದ ಬರುವಂತಾಗಲಿ, ಕೊಡಗಿಗೆ ಮತ್ತಷ್ಟು ಹೆಸರು ಬರಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.